ಆನ್ ಲರ್ನಿಂಗ್ ಗೆ ಜಾಸ್ತಿ ಗಮನ ಕೊಡಬೇಕು. ಅರ್ಧ ಬರ್ಧ ತಿಳ್ಕೊಬಾರ್ದು. ಅರ್ಧ ಬರ್ಧ ಕಲ್ತ್ರೆ ಏನು ಪ್ರಯೋಜನ ಆಗಲ್ಲ. ಉದಾಹರಣೆಗೆ ಏನಾಗುತ್ತೆ, ಒಂದ್ಸಲ ಹಾರ್ಮೋನಿಯಂ ಮಾಸ್ಟರ್ ಹತ್ರ ಒಂದು ವ್ಯಕ್ತಿ ಬಂದು ಕೇಳ್ತಾರೆ, ನಾನು ಹಾರ್ಮೋನಿಯಂ ಕಲಿಬೇಕು ಅಂತ. ಹಾರ್ಮೋನಿಯಂ ಮಾಸ್ಟರ್ ಕೇಳ್ತಾರೆ, ನಿಮ್ಗೆ ಹಿಂದೆ ಏನಾದ್ರು ಹಾರ್ಮೋನಿಯಂ ಐಡಿಯಾ ಇದೆಯಾ ಅಂತ. 1 ವರ್ಷ ಹಂಗೂ ಹಿಂಗೂ ಬಾರಿಸಿದೀನಿ ಅಂತಾರೆ. ಅದಕ್ಕೆ ಅವ್ರು ಹೇಳ್ತಾರೆ 1 ಲಕ್ಷ ಆಗುತ್ತೆ, ಕ್ಲೀನ್ ಆಗಿ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ತರ ಇನ್ನೊಬ್ರು ಅಲ್ಲೇ ಬಂದ್ಬಿಡ್ತಾರೆ, ಅವ್ರು ಕೇಳ್ತಾರೆ ಹಾರ್ಮೋನಿಯಂ ನಾನು ಕಲಿಬೇಕು ಅಂತ ಇದ್ದೀನಿ, ಎಷ್ಟು ತಗೊಳ್ತೀರಾ ಅಂತ ಕೇಳ್ತಾರೆ. ಹಿಂದೆ ಏನಾದ್ರು ಹಾರ್ಮೋನಿಯಂ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾರ್ಮೋನಿಯಂ ನೋಡ್ತಾರೇ ಕೇಳ್ತಾರೆ ಬರೀ 50,000. ಆ ಹುಡುಗ ಕೇಳ್ತಾನೆ, ಇನ್ನೊಬ್ಬ ಬಂದವನು, ಅಯ್ಯೋ ನಾನು ಆಲ್ರೆಡಿ 1 ವರ್ಷ ಬಾರ್ಸಾದ್ರೂ ಗೊತ್ತಿದೆ, ನನಗೆ 1 ಲಕ್ಷ ಹೇಳಿದ್ರಿ, ಇವ್ರಿಗೆ 50,000 ಹೇಳಿದ್ರಿ ಅಂದ್ರೆ ಅವಾಗ ಅವ್ರು ಹೇಳ್ತಾರೆ, ನೀವು ಆಲ್ರೆಡಿ ರಾಂಗ್ ಬಾರ್ಸೋದೆಲ್ಲ ಕಲ್ತ್ಬಿಟ್ಟಿದ್ದೀರಾ, ಅದನ್ನ ಡಿಲೀಟ್ ಮಾಡಕ್ 50,000, ಹೊಸದಾಗಿ ಕಲ್ಸಕ್ 50,000, ಅಲ್ಲಿಗೆ ಟೋಟಲ್ 1 ಲಕ್ಷ. ಇವ್ರು ಫ್ರೆಶರ್, ಇವ್ರು ಹಾರ್ಮೋನಿಯಂ ಇವತ್ತೇ ನೋಡ್ತಾ ಇರೋದು, ಹಾಗಾಗಿ ಇವರಿಗೆ 50,000 ಹೇಳಿದೀನಿ ಅಂತ. ಹಾಗಾಗಿ ಪ್ರತಿಯೊಬ್ರು ಅಷ್ಟೇ ಕಲಿಕೆಗೆ ಗಮನ ಕೊಡಿ.